ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲಾಗಿನ್ ವಿದ್ಯಾ. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ನಿಮ್ಗೊಂದು ಚಿಕ್ಕ ರೆಸಿಪಿ ತೋರಿಸೋಣ ಅಂತ ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ. ಏನಂತಂದ್ರೆ ನುಗ್ಗೆಕಾಯಿ ಪಲ್ಯ ಮಾಡೋದು ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನುಗ್ಗೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಏನೇನ್ ತಗೊಂಡಿದ್ದೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ನೋಡೋಣ. ಮೊದಲಿಗೆ ನಾನು ಇಲ್ಲಿ ನುಗ್ಗೆಕಾಯಿಯನ್ನ ಬೇಯೋದಕ್ಕಿಟ್ಟಿದ್ದೀನಿ. ಸಿಪ್ಪೆ ತೆಗೆದು ಬೇಯೋದಕ್ಕಿಟ್ಟಿದ್ದೀನಿ. ಈ ತರ ಚಿಕ್ಕ ಚಿಕ್ಕ ಪೀಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿದ್ದೀನಿ, ನೋಡಬಹುದು ನೀವು. ಇನ್ನ ಒಂಚೂರು ಬೇಯೋದಿದೆ, ಇದು ಬೇಯ್ತಾ ಇದೆ. ನುಗ್ಗೆಕಾಯಿ ಪಲ್ಯ ಮಾಡೋದಕ್ಕೆ ಮಸಾಲೆ ರುಬ್ಬೋದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಧನಿಯಾ ಪೌಡರ್, ಹುಣಸೆಹಣ್ಣು, ತೆಂಗಿನಕಾಯಿ ತುರಿತಾ ಇರ್ಬೇಕಾದ್ರೆ ಕೊಬ್ಬರಿನೇ ಎದ್ದು ಬಂದ್ಬಿಡ್ತು, ಅದನ್ನೇ ಕಟ್ ಮಾಡಿ ಹಾಕಿದ್ದೀನಿ ನಾನು. ಹಾಗೇನೆ ಮೆಣಸಿನಕಾಯಿ, ಟರ್ಮರಿಕ್ ಪೌಡರ್. ಒಗ್ಗರಣೆಗೆ ಸ್ವಲ್ಪ ಇಂಗಿನ ಪೌಡರ್, ಎಣ್ಣೆ, ಸಾಸಿವೆ, ಕರಿಬೇವು ಹಾಗೂ ಉಪ್ಪು. ಕೊನೆಯಲ್ಲಿ ಬೆಲ್ಲನ ಆಡ್ ಮಾಡಬೇಕು. ಇದಕ್ಕೆ ಹುಳಿ, ಖಾರ ಮತ್ತು ಸಿಹಿಯಾಗಿ ಇರುತ್ತೆ ಈ ಪಲ್ಯ. ರುಬ್ಬೋದಕ್ಕೆ ನೀರು. ಇವಾಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ರುಬ್ಬೋದಕ್ಕೆ. ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಟರ್ಮರಿಕ್ ಹಾಗೂ ಧನಿಯಾ ಪೌಡರ್. ಇದನ್ನ ಗಟ್ಟಿಯಾಗಿ ರುಬ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಬೇಡಿ. ಇವಾಗ ರುಬ್ಬೋದಕ್ಕೆ ಹೋಗ್ತಾ ಇದ್ದೀನಿ ನಾನು. ತೆರಿಯಾಗಿ ರುಬ್ಬಿ, ತುಂಬಾ ನುಣ್ಣಗೆ ರುಬ್ಬಾರ್ದು ಇದಕ್ಕೆ. ಮೊದಲಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ. ಸಾಸಿವೆ, ಪೌಡರ್, ಕರಿಬೇವು, ಇವಾಗ ನಾನು ಇದಕ್ಕೆ ನುಗ್ಗೆಕಾಯನ್ನು ಆಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು,
ಇವಾಗ ನಾನು ಇದಕ್ಕೆ ಬೆಲ್ಲನ ಆಡ್ ಮಾಡ್ತಾ ಇದ್ದೀನಿ. ಇದು ಬೆಂದಿದೆ, ಇವಾಗ ಫುಲ್ ಒಂದು ಕುದಿ ಬಂದಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಇವತ್ತಿನ ಒಂದು ಚಿಕ್ಕ ವ್ಲಾಗ್. ಈ ರೆಸಿಪಿನೂ ಕೂಡ ತುಂಬಾ ಚಿಕ್ಕದು, ನೋಡಿದ್ರಲ್ವಾ ಸ್ನೇಹಿತರೆ, ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೂ ಹುಳಿ ಖಾರ ಸಿಹಿಯಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದು ನಮ್ಮ ಅತ್ತೆ ಹತ್ರ ಕಲ್ತಿರೋ ರೆಸಿಪಿ. ಅತ್ತೆ ತುಂಬಾ ಚೆನ್ನಾಗಿ ಅಡುಗೆಗಳನ್ನೆಲ್ಲ ಮಾಡ್ತಾರೆ. ನಾನು ಮದ್ವೆ ಆದ್ಮೇಲೆನೆ ಅವ್ರ ಹತ್ರ ಕಲ್ತಿರೋದು ಇವೆಲ್ಲಾನು ಕೂಡ. ನಿಮ್ಗೆ ಇವಾಗ ಮೊದ್ಲು ಕೂಡ ನಾನು ತುಂಬಾ ರೆಸಿಪಿಗಳನ್ನೆಲ್ಲ ಹಾಕಿದ್ದೆ. ಅದ್ರಲ್ಲಿ ಸುಮಾರು ನಮ್ಮ ಅತ್ತೆ ಹತ್ರ ಕಲ್ತಿರೋ ರೆಸಿಪಿನೇ. ನಾನು ಜಾಸ್ತಿ ಅಡುಗೆಗಳನ್ನೆಲ್ಲ ಕಲ್ತಿರೋದು ಮದ್ವೆ ಆದ್ಮೇಲೆನೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.